ಸರ್ಕಾರದಲ್ಲಿ ಶುರುವಾಗುತ್ತಾ ಜಾತಿ ಜನಗಣತಿಯ ಜಟಾಪಟಿ. ನಾಳೆಯ ಸಚಿವ ಸಂಪುಟ ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆ ಆಗೋದು ಗ್ಯಾರಂಟಿ. 1.5 ವರ್ಷದಿಂದ ಬಾಕಿ ಉಳಿದ ಜಾತಿ ಜನಗಣತಿಯ ವಿಚಾರ ಚರ್ಚೆ ಆಗುತ್ತೆ ನಾಳೆ ಸಚಿವ ಸಂಪುಟ ಸಭೆಯಲ್ಲಿ. ಜಾತಿ ಜನಗಣತಿ ಸ್ವೀಕರಿಸಿದ್ರೂ ಕ್ಯಾಬಿನೆಟ್ಗೆ ತರದ ಸರ್ಕಾರ. ನಾಳೆ ಕ್ಯಾಬಿನೆಟ್ಗೆ ಜಾತಿ ಜನಗಣತಿ ಅಂತಿಮವಾಗುವ ಸಾಧ್ಯತೆ ಇದೆ. ಜಾತಿ ಜನಗಣತಿ ಅಂಗೀಕಾರಕ್ಕೆ ಸರ್ಕಾರ ಮುಂದಾದ್ರೆ ಕದನ ಆಗೋದಂತೂ ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಆಡಳಿತ ಪಕ್ಷದಲ್ಲೇ ಇದ್ರ ಬಗ್ಗೆ ಪರ ವಿರೋಧದ ಚರ್ಚೆಗಳೆಲ್ಲ ಇದ್ದಾವೆ. ಹೀಗಾಗಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ. ಸರ್ಕಾರದಲ್ಲಿ ಶುರುವಾಗುತ್ತಾ ಜಾತಿ ಜನಗಣತಿಯ ಜಟಾಪಟಿ. ನಾಳೆಯ ಸಚಿವ ಸಂಪುಟ ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆ ಆಗೋದು ಗ್ಯಾರಂಟಿ. 1.5 ವರ್ಷದಿಂದ ಬಾಕಿ ಉಳಿದ ಜಾತಿ ಜನಗಣತಿಯ ವಿಚಾರ ಚರ್ಚೆ ಆಗುತ್ತೆ ನಾಳೆ ಸಚಿವ ಸಂಪುಟ ಸಭೆಯಲ್ಲಿ. ಜಾತಿ ಜನಗಣತಿ ಸ್ವೀಕರಿಸಿದ್ರೂ ಕ್ಯಾಬಿನೆಟ್ಗೆ ತರದ ಸರ್ಕಾರ. ನಾಳೆ ಕ್ಯಾಬಿನೆಟ್ಗೆ ಜಾತಿ ಜನಗಣತಿ ಅಂತಿಮವಾಗುವ ಸಾಧ್ಯತೆ ಇದೆ. ಜಾತಿ ಜನಗಣತಿ ಅಂಗೀಕಾರಕ್ಕೆ ಸರ್ಕಾರ ಮುಂದಾದ್ರೆ ಕದನ ಆಗೋದಂತೂ ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಆಡಳಿತ ಪಕ್ಷದಲ್ಲೇ ಇದ್ರ ಬಗ್ಗೆ ಪರ ವಿರೋಧದ ಚರ್ಚೆಗಳೆಲ್ಲ ಇದ್ದಾವೆ. ಹೀಗಾಗಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ. ಸರ್ಕಾರದಲ್ಲಿ ಶುರುವಾಗುತ್ತಾ ಜಾತಿ ಜನಗಣತಿಯ ಜಟಾಪಟಿ. ನಾಳೆಯ ಸಚಿವ ಸಂಪುಟ ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆ ಆಗೋದು ಗ್ಯಾರಂಟಿ. 1.5 ವರ್ಷದಿಂದ ಬಾಕಿ ಉಳಿದ ಜಾತಿ ಜನಗಣತಿಯ ವಿಚಾರ ಚರ್ಚೆ ಆಗುತ್ತೆ ನಾಳೆ ಸಚಿವ ಸಂಪುಟ ಸಭೆಯಲ್ಲಿ. ಜಾತಿ ಜನಗಣತಿ ಸ್ವೀಕರಿಸಿದ್ರೂ ಕ್ಯಾಬಿನೆಟ್ಗೆ ತರದ ಸರ್ಕಾರ. ನಾಳೆ ಕ್ಯಾಬಿನೆಟ್ಗೆ ಜಾತಿ ಜನಗಣತಿ ಅಂತಿಮವಾಗುವ ಸಾಧ್ಯತೆ ಇದೆ. ಜಾತಿ ಜನಗಣತಿ ಅಂಗೀಕಾರಕ್ಕೆ ಸರ್ಕಾರ ಮುಂದಾದ್ರೆ ಕದನ ಆಗೋದಂತೂ ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಆಡಳಿತ ಪಕ್ಷದಲ್ಲೇ ಇದ್ರ ಬಗ್ಗೆ ಪರ ವಿರೋಧದ ಚರ್ಚೆಗಳೆಲ್ಲ ಇದ್ದಾವೆ. ಹೀಗಾಗಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ. ಸರ್ಕಾರದಲ್ಲಿ ಶುರುವಾಗುತ್ತಾ ಜಾತಿ ಜನಗಣತಿಯ ಜಟಾಪಟಿ. ನಾಳೆಯ ಸಚಿವ ಸಂಪುಟ ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆ ಆಗೋದು ಗ್ಯಾರಂಟಿ. 1.5 ವರ್ಷದಿಂದ ಬಾಕಿ ಉಳಿದ ಜಾತಿ ಜನಗಣತಿಯ ವಿಚಾರ ಚರ್ಚೆ ಆಗುತ್ತೆ ನಾಳೆ ಸಚಿವ ಸಂಪುಟ ಸಭೆಯಲ್ಲಿ. ಜಾತಿ ಜನಗಣತಿ ಸ್ವೀಕರಿಸಿದ್ರೂ ಕ್ಯಾಬಿನೆಟ್ಗೆ ತರದ ಸರ್ಕಾರ. ನಾಳೆ ಕ್ಯಾಬಿನೆಟ್ಗೆ ಜಾತಿ ಜನಗಣತಿ ಅಂತಿಮವಾಗುವ ಸಾಧ್ಯತೆ ಇದೆ. ಜಾತಿ ಜನಗಣತಿ ಅಂಗೀಕಾರಕ್ಕೆ ಸರ್ಕಾರ ಮುಂದಾದ್ರೆ ಕದನ ಆಗೋದಂತೂ ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಆಡಳಿತ ಪಕ್ಷದಲ್ಲೇ ಇದ್ರ ಬಗ್ಗೆ ಪರ ವಿರೋಧದ ಚರ್ಚೆಗಳೆಲ್ಲ ಇದ್ದಾವೆ. ಹೀಗಾಗಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ. ಸರ್ಕಾರದಲ್ಲಿ ಶುರುವಾಗುತ್ತಾ ಜಾತಿ ಜನಗಣತಿಯ ಜಟಾಪಟಿ. ನಾಳೆಯ ಸಚಿವ ಸಂಪುಟ ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆ ಆಗೋದು ಗ್ಯಾರಂಟಿ. 1.5 ವರ್ಷದಿಂದ ಬಾಕಿ ಉಳಿದ ಜಾತಿ ಜನಗಣತಿಯ ವಿಚಾರ ಚರ್ಚೆ ಆಗುತ್ತೆ ನಾಳೆ ಸಚಿವ ಸಂಪುಟ ಸಭೆಯಲ್ಲಿ. ಜಾತಿ ಜನಗಣತಿ ಸ್ವೀಕರಿಸಿದ್ರೂ ಕ್ಯಾಬಿನೆಟ್ಗೆ ತರದ ಸರ್ಕಾರ. ನಾಳೆ ಕ್ಯಾಬಿನೆಟ್ಗೆ ಜಾತಿ ಜನಗಣತಿ ಅಂತಿಮವಾಗುವ ಸಾಧ್ಯತೆ ಇದೆ. ಜಾತಿ ಜನಗಣತಿ ಅಂಗೀಕಾರಕ್ಕೆ ಸರ್ಕಾರ ಮುಂದಾದ್ರೆ ಕದನ ಆಗೋದಂತೂ ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಆಡಳಿತ ಪಕ್ಷದಲ್ಲೇ ಇದ್ರ ಬಗ್ಗೆ ಪರ ವಿರೋಧದ ಚರ್ಚೆಗಳೆಲ್ಲ ಇದ್ದಾವೆ. ಹೀಗಾಗಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಭಾರಿ. ಸರ್ಕಾರದಲ್ಲಿ ಶುರುವಾಗುತ್ತಾ ಜಾತಿ ಜನಗಣತಿಯ ಜಟಾಪಟಿ. ನಾಳೆಯ ಸಚಿವ ಸಂಪುಟ ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆ ಆಗೋದು ಗ್ಯಾರಂಟಿ. 1.5 ವರ್ಷದಿಂದ ಬಾಕಿ ಉಳಿದ ಜಾತಿ ಜನಗಣತಿಯ ವಿಚಾರ ಚರ್ಚೆ ಆಗುತ್ತೆ ನಾಳೆ ಸಚಿವ ಸಂಪುಟ ಸಭೆಯಲ್ಲಿ. ಜಾತಿ ಜನಗಣತಿ ಸ್ವೀಕರಿಸಿದ್ರೂ ಕ್ಯಾಬಿನೆಟ್ಗೆ ತರದ ಸರ್ಕಾರ. ನಾಳೆ ಕ್ಯಾಬಿನೆಟ್ಗೆ ಜಾತಿ ಜನಗಣತಿ ಅಂತಿಮವಾಗುವ ಸಾಧ್ಯತೆ ಇದೆ. ಜಾತಿ ಜನಗಣತಿ ಅಂಗೀಕಾರಕ್ಕೆ ಸರ್ಕಾರ ಮುಂದಾದ್ರೆ ಕದನ ಆಗೋದಂತೂ ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಆಡಳಿತ ಪಕ್ಷದಲ್ಲೇ ಇದ್ರ ಬಗ್ಗೆ ಪರ ವಿರೋಧದ ಚರ್ಚೆಗಳೆಲ್ಲ ಇದ್ದಾವೆ. ಹೀಗಾಗಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ. ಸರ್ಕಾರದಲ್ಲಿ ಶುರುವಾಗುತ್ತಾ ಜಾತಿ ಜನಗಣತಿಯ ಜಟಾಪಟಿ. ನಾಳೆಯ ಸಚಿವ ಸಂಪುಟ ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆ ಆಗೋದು ಗ್ಯಾರಂಟಿ. 1.5 ವರ್ಷದಿಂದ ಬಾಕಿ ಉಳಿದ ಜಾತಿ ಜನಗಣತಿಯ ವಿಚಾರ ಚರ್ಚೆ ಆಗುತ್ತೆ ನಾಳೆ ಸಚಿವ ಸಂಪುಟ ಸಭೆಯಲ್ಲಿ. ಜಾತಿ ಜನಗಣತಿ ಸ್ವೀಕರಿಸಿದ್ರೂ ಕ್ಯಾಬಿನೆಟ್ಗೆ ತರದ ಸರ್ಕಾರ. ನಾಳೆ ಕ್ಯಾಬಿನೆಟ್ಗೆ ಜಾತಿ ಜನಗಣತಿ ಅಂತಿಮವಾಗುವ ಸಾಧ್ಯತೆ ಇದೆ. ಜಾತಿ ಜನಗಣತಿ ಅಂಗೀಕಾರಕ್ಕೆ ಸರ್ಕಾರ ಮುಂದಾದ್ರೆ ಕದನ ಆಗೋದಂತೂ ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಆಡಳಿತ ಪಕ್ಷದಲ್ಲೇ ಇದ್ರ ಬಗ್ಗೆ ಪರ ವಿರೋಧದ ಚರ್ಚೆಗಳೆಲ್ಲ ಇದ್ದಾವೆ. ಹೀಗಾಗಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ. ಸರ್ಕಾರದಲ್ಲಿ ಶುರುವಾಗುತ್ತಾ ಜಾತಿ ಜನಗಣತಿಯ ಜಟಾಪಟಿ. ನಾಳೆಯ ಸಚಿವ ಸಂಪುಟ ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆ ಆಗೋದು ಗ್ಯಾರಂಟಿ. 1.5 ವರ್ಷದಿಂದ ಬಾಕಿ ಉಳಿದ ಜಾತಿ ಜನಗಣತಿಯ ವಿಚಾರ ಚರ್ಚೆ ಆಗುತ್ತೆ ನಾಳೆ ಸಚಿವ ಸಂಪುಟ ಸಭೆಯಲ್ಲಿ. ಜಾತಿ ಜನಗಣತಿ ಸ್ವೀಕರಿಸಿದ್ರೂ ಕ್ಯಾಬಿನೆಟ್ಗೆ ತರದ ಸರ್ಕಾರ. ನಾಳೆ ಕ್ಯಾಬಿನೆಟ್ಗೆ ಜಾತಿ ಜನಗಣತಿ ಅಂತಿಮವಾಗುವ ಸಾಧ್ಯತೆ ಇದೆ. ಜಾತಿ ಜನಗಣತಿ ಅಂಗೀಕಾರಕ್ಕೆ ಸರ್ಕಾರ ಮುಂದಾದ್ರೆ ಕದನ ಆಗೋದಂತೂ ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಆಡಳಿತ ಪಕ್ಷದಲ್ಲೇ ಇದ್ರ ಬಗ್ಗೆ ಪರ ವಿರೋಧದ ಚರ್ಚೆಗಳೆಲ್ಲ ಇದ್ದಾವೆ. ಹೀಗಾಗಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ.
ಸರ್ಕಾರದಲ್ಲಿ ಶುರುವಾಗುತ್ತಾ ಜಾತಿ ಜನಗಣತಿಯ ಜಟಾಪಟಿ. ನಾಳೆಯ ಸಚಿವ ಸಂಪುಟ ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆ ಆಗೋದು ಗ್ಯಾರಂಟಿ. 1.5 ವರ್ಷದಿಂದ ಬಾಕಿ ಉಳಿದ ಜಾತಿ ಜನಗಣತಿಯ ವಿಚಾರ ಚರ್ಚೆ ಆಗುತ್ತೆ ನಾಳೆ ಸಚಿವ ಸಂಪುಟ ಸಭೆಯಲ್ಲಿ. ಜಾತಿ ಜನಗಣತಿ ಸ್ವೀಕರಿಸಿದ್ರೂ ಕ್ಯಾಬಿನೆಟ್ಗೆ ತರದ ಸರ್ಕಾರ. ನಾಳೆ ಕ್ಯಾಬಿನೆಟ್ಗೆ ಜಾತಿ ಜನಗಣತಿ ಅಂತಿಮವಾಗುವ ಸಾಧ್ಯತೆ ಇದೆ. ಜಾತಿ ಜನಗಣತಿ ಅಂಗೀಕಾರಕ್ಕೆ ಸರ್ಕಾರ ಮುಂದಾದ್ರೆ ಕದನ ಆಗೋದಂತೂ ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಆಡಳಿತ ಪಕ್ಷದಲ್ಲೇ ಇದ್ರ ಬಗ್ಗೆ ಪರ ವಿರೋಧದ ಚರ್ಚೆಗಳೆಲ್ಲ ಇದ್ದಾವೆ. ಹೀಗಾಗಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ. ಸರ್ಕಾರದಲ್ಲಿ ಶುರುವಾಗುತ್ತಾ ಜಾತಿ ಜನಗಣತಿಯ ಜಟಾಪಟಿ. ನಾಳೆಯ ಸಚಿವ ಸಂಪುಟ ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆ ಆಗೋದು ಗ್ಯಾರಂಟಿ. 1.5 ವರ್ಷದಿಂದ ಬಾಕಿ ಉಳಿದ ಜಾತಿ ಜನಗಣತಿಯ ವಿಚಾರ ಚರ್ಚೆ ಆಗುತ್ತೆ ನಾಳೆ ಸಚಿವ ಸಂಪುಟ ಸಭೆಯಲ್ಲಿ. ಜಾತಿ ಜನಗಣತಿ ಸ್ವೀಕರಿಸಿದ್ರೂ ಕ್ಯಾಬಿನೆಟ್ಗೆ ತರದ ಸರ್ಕಾರ. ನಾಳೆ ಕ್ಯಾಬಿನೆಟ್ಗೆ ಜಾತಿ ಜನಗಣತಿ ಅಂತಿಮವಾಗುವ ಸಾಧ್ಯತೆ ಇದೆ. ಜಾತಿ ಜನಗಣತಿ ಅಂಗೀಕಾರಕ್ಕೆ ಸರ್ಕಾರ ಮುಂದಾದ್ರೆ ಕದನ ಆಗೋದಂತೂ ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಆಡಳಿತ ಪಕ್ಷದಲ್ಲೇ ಇದ್ರ ಬಗ್ಗೆ ಪರ ವಿರೋಧದ ಚರ್ಚೆಗಳೆಲ್ಲ ಇದ್ದಾವೆ. ಹೀಗಾಗಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ. ಸರ್ಕಾರದಲ್ಲಿ ಶುರುವಾಗುತ್ತಾ ಜಾತಿ ಜನಗಣತಿಯ ಜಟಾಪಟಿ. ನಾಳೆಯ ಸಚಿವ ಸಂಪುಟ ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆ ಆಗೋದು ಗ್ಯಾರಂಟಿ. 1.5 ವರ್ಷದಿಂದ ಬಾಕಿ ಉಳಿದ ಜಾತಿ ಜನಗಣತಿಯ ವಿಚಾರ ಚರ್ಚೆ ಆಗುತ್ತೆ ನಾಳೆ ಸಚಿವ ಸಂಪುಟ ಸಭೆಯಲ್ಲಿ. ಜಾತಿ ಜನಗಣತಿ ಸ್ವೀಕರಿಸಿದ್ರೂ ಕ್ಯಾಬಿನೆಟ್ಗೆ ತರದ ಸರ್ಕಾರ. ನಾಳೆ ಕ್ಯಾಬಿನೆಟ್ಗೆ ಜಾತಿ ಜನಗಣತಿ ಅಂತಿಮವಾಗುವ ಸಾಧ್ಯತೆ ಇದೆ. ಜಾತಿ ಜನಗಣತಿ ಅಂಗೀಕಾರಕ್ಕೆ ಸರ್ಕಾರ ಮುಂದಾದ್ರೆ ಕದನ ಆಗೋದಂತೂ ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಆಡಳಿತ ಪಕ್ಷದಲ್ಲೇ ಇದ್ರ ಬಗ್ಗೆ ಪರ ವಿರೋಧದ ಚರ್ಚೆಗಳೆಲ್ಲ ಇದ್ದಾವೆ. ಹೀಗಾಗಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ. ಸರ್ಕಾರದಲ್ಲಿ ಶುರುವಾಗುತ್ತಾ ಜಾತಿ ಜನಗಣತಿಯ ಜಟಾಪಟಿ. ನಾಳೆಯ ಸಚಿವ ಸಂಪುಟ ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆ ಆಗೋದು ಗ್ಯಾರಂಟಿ. 1.5 ವರ್ಷದಿಂದ ಬಾಕಿ ಉಳಿದ ಜಾತಿ ಜನಗಣತಿಯ ವಿಚಾರ ಚರ್ಚೆ ಆಗುತ್ತೆ ನಾಳೆ ಸಚಿವ ಸಂಪುಟ ಸಭೆಯಲ್ಲಿ. ಜಾತಿ ಜನಗಣತಿ ಸ್ವೀಕರಿಸಿದ್ರೂ ಕ್ಯಾಬಿನೆಟ್ಗೆ ತರದ ಸರ್ಕಾರ. ನಾಳೆ ಕ್ಯಾಬಿನೆಟ್ಗೆ ಜಾತಿ ಜನಗಣತಿ ಅಂತಿಮವಾಗುವ ಸಾಧ್ಯತೆ ಇದೆ. ಜಾತಿ ಜನಗಣತಿ ಅಂಗೀಕಾರಕ್ಕೆ ಸರ್ಕಾರ ಮುಂದಾದ್ರೆ ಕದನ ಆಗೋದಂತೂ ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಆಡಳಿತ ಪಕ್ಷದಲ್ಲೇ ಇದ್ರ ಬಗ್ಗೆ ಪರ ವಿರೋಧದ ಚರ್ಚೆಗಳೆಲ್ಲ ಇದ್ದಾವೆ. ಹೀಗಾಗಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ. ಸರ್ಕಾರದಲ್ಲಿ ಶುರುವಾಗುತ್ತಾ ಜಾತಿ ಜನಗಣತಿಯ ಜಟಾಪಟಿ. ನಾಳೆಯ ಸಚಿವ ಸಂಪುಟ ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆ ಆಗೋದು ಗ್ಯಾರಂಟಿ. 1.5 ವರ್ಷದಿಂದ ಬಾಕಿ ಉಳಿದ ಜಾತಿ ಜನಗಣತಿಯ ವಿಚಾರ ಚರ್ಚೆ ಆಗುತ್ತೆ ನಾಳೆ ಸಚಿವ ಸಂಪುಟ ಸಭೆಯಲ್ಲಿ. ಜಾತಿ ಜನಗಣತಿ ಸ್ವೀಕರಿಸಿದ್ರೂ ಕ್ಯಾಬಿನೆಟ್ಗೆ ತರದ ಸರ್ಕಾರ. ನಾಳೆ ಕ್ಯಾಬಿನೆಟ್ಗೆ ಜಾತಿ ಜನಗಣತಿ ಅಂತಿಮವಾಗುವ ಸಾಧ್ಯತೆ ಇದೆ. ಜಾತಿ ಜನಗಣತಿ ಅಂಗೀಕಾರಕ್ಕೆ ಸರ್ಕಾರ ಮುಂದಾದ್ರೆ ಕದನ ಆಗೋದಂತೂ ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಆಡಳಿತ ಪಕ್ಷದಲ್ಲೇ ಇದ್ರ ಬಗ್ಗೆ ಪರ ವಿರೋಧದ ಚರ್ಚೆಗಳೆಲ್ಲ ಇದ್ದಾವೆ. ಹೀಗಾಗಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ.